ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿ ಅಥವಾ ಗೋವೆಕಾಯಿ ಅಂತ ಏನು ಕರಿತೀವಿ ಅದರ ಹಲ್ವಾ ಮಾಡಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮಾಡೋದಂತೂ ತುಂಬ ಸುಲಭ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಯಾರಾದರೂ ಇಷ್ಟಪಡೋರು ಕುಂಬಳಕಾಯಿನ ಒಂದ್ಸಲ ಮಾಡಿ ನೋಡ್ಬೋದು ಮನೆಯಲ್ಲಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ಸಿಹಿ ಕುಂಬಳಕಾಯಿ ಅಥವಾ ಗೋವೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ. ತುಂಬ ಜನ ಇದಕ್ಕೆ ಗೋವೆಕಾಯಿ ಅಂತಲೂ ಕರೀತಾರೆ, ಚಿನ್ನಿಕಾಯಿ ಅಂತಲೂ ಕರೀತಾರೆ, ಹಾಗೆ ಕುಂಬಳಕಾಯಿ ಅಂತಲೂ ಕರೀತಾರೆ. ನಾನಿಲ್ಲಿ ಇದು ಒಂದು ಕುಂಬಳಕಾಯಿ ತಗೊಂಡಿದ್ದೀನಿ. ಇದನ್ನ ತುಂಬ ಗಟ್ಟಿಯಾಗಿರುತ್ತೆ, ಹಾಗೆ ನಮ್ಗೆ ತೆಗಿಲಿಕ್ಕಾಗಲ್ಲ, ನಿಧಾನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಚಾಕುಕ್ಕಿಂತನೂ ಕಾಯೆಲ್ಲ ತುರಿತೀವಲ್ವ, ಆ ರೀತಿ ಮಣೆಯಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಚಾಕುದಿಂದ ಕಟ್ ಮಾಡೋದು ಸ್ವಲ್ಪ ಕಷ್ಟ ಯಾಕೆ ಅಂದರೆ ಮೇಲ್ಗಡೆ ಸಿಪ್ಪೆ ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಈ ಗೋವೆಕಾಯಿ ಏನಿದೆ ಇದು ಹಣ್ಣಾಗಿರಬೇಕು, ತುಂಬ ಚೆನ್ನಾಗಿರುತ್ತೆ. ಕಾಯಿಗಿಂತನೂ ಹಣ್ಣಾದರೆ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಹಣ್ಣಾಗಿತ್ತು, ಅದಕ್ಕೆ ಇದರಿಂದ ನಾನು ಹಲ್ವಾ ಮಾಡ್ತಾ ಇದ್ದೀನಿ. ಇದು ಕಟ್ ಮಾಡಿಕೊಂಡು ಇದ್ರ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಬಿಡಬೇಕು. ಈ ಬೀಜನ ಒಣಗಿಸ್ಕೊಂಡು ಕೂಡ ಹಾಗೆ ತಿನ್ಬೋದು, ತುಂಬ ಒಳ್ಳೆಯದು. ಇದರಲ್ಲಿ ಏನೂ ಕೂಡ ಬಿಸಾಕೋ ಹಾಗೆ ಇರಲ್ಲ, ಬೀಜ ಕೂಡ ತಿಂತಾರೆ ಇದನ್ನು ಒಣಗಿಸ್ಬಿಟ್ಟು. ಇದನ್ನು ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗಿಬೇಕು. ಈ ಸಿಪ್ಪೆ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನೀವು ಕಾಯಿ ತುರಿತಾರಲ್ವ ಆ ರೀತಿ ಮಣೆ ಏನಾದರೂ ಇದ್ದರೆ ಅದರಲ್ಲಿ ತೆಗಿಲಿಕ್ಕೆ ಈಸಿ ಆಗುತ್ತೆ. ಚಾಕುದಿಂದ ಸ್ವಲ್ಪನೇ ಕಷ್ಟ ಆಗಿಬಿಡುತ್ತೆ ತೆಗಿಯೋದು. ಇದನ್ನು ನಿಧಾನವಾಗಿ ನಾನು ಸ್ವಲ್ಪ ಟ್ರೈ ಮಾಡಿದೆ, ಬಟ್ ತುಂಬ ಕಷ್ಟ ಇದೆ, ತುಂಬ ದಪ್ಪ ಇದೆ. ಸಿಪ್ಪೆ ಏನಿದೆ ಅಲ್ವಾ ಅದು ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ನೀವು ಬೇರೆ ಏನಾದರೂ ಕತ್ತಿ ಏನಾದರೂ ಬೇರೆ ಸಹಾಯದಿಂದ ಇದನ್ನು ಈಸಿಯಾಗಿ ತೆಗಿಬೋದು. ಚಾಕುದಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನೆಲ್ಲ ಇದನ್ನು ಸಿಪ್ಪೆ ತಕ್ಕೊಂಡು ಬಂದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡಿಕೊಂಡು ಇದನ್ನು ತುರ್ಕೊಳ್ಬೇಕಾಗುತ್ತೆ. ಮಿಕ್ಸಿಲಿ ಹಾಕೋದ್ಕಿಂತನೂ ಇದನ್ನು ತುರ್ಕೊಂಡು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಈ ಮಿಕ್ಸಿಲೆಲ್ಲ ಹಾಕಿದರೆ ತುಂಬ ನುಣ್ಣಗಾಗಿಬಿಡುತ್ತೆ, ಸ್ವಲ್ಪ ತರಿ ಅಂತ ಅನಿಸಲ್ಲ. ಹಾಗಾಗಿ ನಾನಿಲ್ಲಿ ಈ ರೀತಿ ತುರ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡಿಕೊಂಡು ನಿಧಾನ ತುರ್ಕೊಳ್ಳಿ. ಈ ಕುಂಬಳಕಾಯನ್ನು ನಾವು ಹಲ್ವಾ ಜೊತೆಗೆ ಪಲ್ಯ ಅಥವಾ ಬಾಜಿ ಏನೂ ಮಾಡಿಕೊಂಡ್ರೆ ಕೂಡ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು. ನಾನಿವತ್ತು ಹಲ್ವಾ ಮಾಡ್ತಾ ಇದ್ದೀನಿ. ಇಲ್ಲಾದರೆ ಒಂದೊಂದ್ಸಲ ಬಾಜಿ ಇಲ್ಲ ಪಲ್ಯ ಇದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸಣ್ಣಗೆ ತುರ್ಕೊಳ್ಬೇಕು. ಈ ರೀತಿ ತುರ್ಕೊಂಡಾದ್ಮೇಲೆ ನಾನು ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ರೀತಿ ತುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಲ್ವಾ ಮಾಡಲಿಕ್ಕೆ, ತಿನ್ನುವಾಗಲೂ ಸಿಗುತ್ತೆ ಅಂತ ಹೇಳಿ ಈ ರೀತಿ ನಾನು ತುರ್ಕೊಂಡಿದ್ದು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗೊಂದು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿ ಏನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿಕ್ಕೆ. ಇವಾಗ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನೇನು ತೊಗೊಂಡಿದ್ದೀನಿ ಗೋಡಂಬಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಹಾಗೆ ಎತ್ತಿಟ್ಕೊಳ್ಳೋದಷ್ಟೇ. ಗೋಡಂಬಿ ಜೊತೆಗೆ ದ್ರಾಕ್ಷಿ ಮತ್ತು ಬಾದಾಮಿನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಬಿಡ್ತೀನಿ. ಮತ್ತು ಇದಕ್ಕೆ ತುಪ್ಪ ಹಾಕ್ಲಿಕ್ಕೆ ಹೋಗಲ್ಲ, ನಾವು ಮೊದಲಿಗೇನು 2 ಸ್ಪೂನ್ ತುಪ್ಪ ಹಾಕಿದ್ದೀವೋ ಅದಕ್ಕೆ ನಾನೀಗ ಏನು ತುರ್ಕೊಂಡಿದ್ದೀವಿ ಅಲ್ವಾ ಗೋವೆಕಾಯಿ ಅದನ್ನು ನಾನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಮಾಡಿಕೊಂಡ್ರೆ ಮತ್ತೇನಿಲ್ಲ, ಬೆಲ್ಲ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ಇದು 4 ಕಪ್ಪಷ್ಟು ಗೋವೆಕಾಯಿಯನ್ನು ತುರ್ಕೊಂಡಿದ್ದೀನಿ ನಾನು. ಈ 4 ಕಪ್ ಗೋವೆಕಾಯಿ ಏನಿದೆ ಇದನ್ನು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಹಲ್ವಾ ಮಾಡಲಿಕ್ಕೆ ತುಂಬ ಟೈಮ್ ಏನು ಹಿಡಿಯಲ್ಲ, ಟೋಟಲ್ ಆಗಿ ಒಂದು 15 ನಿಮಿಷದಲ್ಲಿ ಈ ಹಲ್ವಾ ರೆಡಿಯಾಗಿ ಹೋಗುತ್ತೆ. ತುರ್ಕೊಳ್ಳೋವಾಗ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ, ಮತ್ತು ಹಲ್ವಾ ಮಾಡಲಿಕ್ಕೆ ಶುರು ಮಾಡಿದ್ರೆ ಅಷ್ಟೊಂದು ಟೈಮ್ ಏನು ಬೇಕಂತಿಲ್ಲ, ಬೇಗನೆ ಆಗಿಬಿಡುತ್ತೆ. ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮುಚ್ಚಿಟ್ರೆ ಬೇಗನೆ ಬೆಂದು ಬಿಡುತ್ತೆ, ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಇದನ್ನು ಮುಚ್ಚಿಟ್ಟ ಮೇಲೂ ಸ್ವಲ್ಪ ಹೊತ್ತ ಬಿಟ್ಟು ತಿರುಗಿಸ್ತಾ ಇರಬೇಕು, ಇಲ್ಲ ಅಂದರೆ ಅಡಿ ಹಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಬೇಗನೆ ಬೆಂದು ಬಿಡುತ್ತೆ. ಇವಾಗ ಇದು ಸುಮಾರು ಅರ್ಧದಷ್ಟು ಬೆಂದಿದೆ. ಇವಾಗ ನಾನು ಇದಕ್ಕೆ ಬೆಲ್ಲ ಅಳತೆ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. 4 ಕಪ್ ಏನು ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಇದಕ್ಕೇನೆಂದರೆ ಸಕ್ಕರೆಗಿಂತನೂ ಬೆಲ್ಲ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ನಾನು ಒಂದ್ಸಲ ಸಕ್ಕರೆ ಹಾಕಿ ಮಾಡಿದ್ದೆ, ಬಟ್ ಅಷ್ಟು ರುಚಿ ಅಂತ ಏನೂ ಅನ್ನಿಸ್ಲಿಲ್ಲ. ಈ ಗೋವೆಕಾಯಿ ಅಂದರೆ ಕುಂಬಳಕಾಯಿ ಏನಿದೆ ಅಲ್ವಾ ಇದಕ್ಕೆ ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು 1
1.5 ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲೇ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಏನು ಹಾಕಬೇಕಂತಿಲ್ಲ, ಹಾಗೇ ಬೆಂದ್ಬಿಡುತ್ತೆ. ಬೆಲ್ಲ ಹಾಕಿದ ತಕ್ಷಣ ಅದೇನೇ ನೀರಾಗಿಬಿಡುತ್ತೆ. ಆ ನೀರೆಲ್ಲ ಆಮೇಲೆ ಆರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನಾವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ಬೆಲ್ಲ ಮತ್ತು ಈ ಕುಂಬಳಕಾಯಿ ಏನಿದೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ನೀರೆಲ್ಲ ಬಿಡುತ್ತೆ ಬೆಲ್ಲ. ನೀರೆಲ್ಲ ಚೆನ್ನಾಗಿ ಆರೋವರೆಗೂ ನಾವು ಇದೇ ರೀತಿಯೇ ಕೈ ಬಿಡ್ದಂಗೆ ತೊಳಸ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಕಲರ್ಫುಲ್ಲಾಗಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗಬಹುದು. ಇವಾಗ ಇದು ಬೆಲ್ಲ ಮತ್ತು ಸಿಹಿ ಕುಂಬಳಕಾಯಿ ಏನಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರು, ಹಾಲು ಏನೂ ಹಾಕಬೇಕು ಅಂತ ಇಲ್ಲ, ಏನೂ ಹಾಕಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೆ ಚೆನ್ನಾಗಾಗುತ್ತೆ. ನಾವು ಬೆಲ್ಲ ಹಾಕ್ತೀವಲ್ವ ಅದರಲ್ಲೇ ನೀರಾಗಿಬಿಡುತ್ತೆ. ಇವಾಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಹೀಗೆ ರುಚಿ ಆಗಲಿಕ್ಕೆ ಅಂತ ಹೇಳಿ 1 ಚಿಟಿಕೆಯಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಅಥವಾ ಏಲಕ್ಕಿನ ನಾನು ಇಲ್ಲಿ ಜಜ್ಕೊಂಡು ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿದರೆ ಚೆನ್ನಾಗಿರುತ್ತೆ ಸ್ವೀಟಿಗೆಲ್ಲ ಅಂತ ಹೇಳಿ. ಇವಾಗ ಇನ್ನೊಂದು 2 ನಿಮಿಷ ಅಷ್ಟು ಅದನ್ನು ಕೈ ಬಿಡದೆ ತಿರ್ಸ್ತಾ ಇರಬೇಕು. ಅಡಿ ಹಿಡಿದು ಬಿಡುತ್ತೆ, ಯಾಕೆಂದರೆ ನೀರೆಲ್ಲ ಆರಿದೆ. ಇವಾಗ ಹೀಗೆ ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಒಂದು ಸಲ ತುಪ್ಪ ಹಾಕಿದರೆ ಆ ಫ್ಲೇವರ್ ಹಾಗೇ ಇರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೈ ಬಿಡದೆ ಒಂದು 2 ನಿಮಿಷ ತಿರುಗಿಸ್ತಾ ಇದ್ದರೆ ಸಾಕಾಗುತ್ತೆ. ನಮಗೆ ಸಿಹಿ ಕುಂಬಳಕಾಯಿ ಅಥವಾ ಚಿನ್ನಿಕಾಯಿ ಅಂತ ಏನು ಕರಿತೀವಿ, ಇಲ್ಲ ಗೋವೆಕಾಯಿ ಅಂತ ಏನು ಕರಿತೀವಿ, ಅದ್ರ ಹಲ್ವಾ ರೆಡಿ ಆಗಿಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಇವಾಗ ಲಾಸ್ಟ್ಗೆ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿ ಏನು ಇಟ್ಕೊಂಡಿದ್ದೀವಿ ತುಪ್ಪದಲ್ಲಿ ಫ್ರೈ ಮಾಡಿ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಒಂದು ಸಲ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾದಂತಹ ಹಲ್ವಾ ರೆಡಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ಅನಿಸಿದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಮೆಸೇಜ್ ಹಾಕಿಡಿ, ನಾನು ಅದನ್ನು ಓದ್ತೀನಿ ಆಯಿತಾ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.